ಭಾಗ್ಯಸ್ಥಾನ ಅಂತ ಏನ್ ಕರಿತೀವಿ ಆ ಮನೆಯಲ್ಲಿ ಆ ಬುಧನು ಪುನರ್ವಸು ನಕ್ಷತ್ರ ಗುರುವಿನ ನಕ್ಷತ್ರದಲ್ಲಿ ಕುತ್ಕೊಂಡು ತುಂಬಾ ಒಂದು ಭದ್ರತವಾಗಿ ತುಂಬಾ ಸುರಕ್ಷಿತವಾಗಿ ಸೇಫ್ ಆಗಿದೆ ಇದು. ಸೊ ಹಾಗಾಗಿ ಈ ಜಾತಕದ ವ್ಯಕ್ತಿಗೆ ಆ ನಕ್ಷತ್ರ ದೋಷ ಅಂತಕ್ಕಂಥದ್ದು ಸ್ವಲ್ಪ ಪ್ರಮಾಣ ಇಲ್ಲಿ ಕಡಿಮೆ ಆಗ್ತದೆ. ಆಶ್ಲೇಷ ನಕ್ಷತ್ರದ ಸಂಪೂರ್ಣ ದೋಷ ಪ್ರಮಾಣಗಳು ಕಡಿಮೆಯಾಗಿ ಆ ವ್ಯಕ್ತಿಗೆ ಆರೋಗ್ಯ ಆಯುಷಿಗೆಲ್ಲ ತುಂಬಾ ಅನುಕೂಲ ಆಗ್ತದೆ. ಯಾಕೆಂದ್ರೆ ಯಾವತ್ತೂ ಅಷ್ಟೇ ನಾವು ಯಾವುದೇ ನಕ್ಷತ್ರದಲ್ಲಿ ಹುಟ್ಲಿ ಆ ನಕ್ಷತ್ರ ಅಧಿಪತಿ ಇರ್ತಕ್ಕಂಥ ಪೊಸಿಷನ್ ತುಂಬಾ ಚೆನ್ನಾಗಿದ್ರೆ ನಕ್ಷತ್ರ ದೋಷ ಬಗೆಹರಿಯುತ್ತೆ. ಹಾಗಾಗಿ ಒಂದಷ್ಟು ಆ ವಿಚಾರಗಳಲ್ಲಿ ಈ ಒಂದು ಜಾತಕದ ವ್ಯಕ್ತಿ ಸೇಫ್ ಆಗಿದ್ದಾರೆ ಅಂತ ಹೇಳ್ಬೋದು ಇಲ್ಲಿ. ನಂತರ ಇನ್ನು ವಿಶೇಷವಾಗಿ ಲಗ್ನದ ವಿಚಾರಕ್ಕೆ ಬರೋದಾದ್ರೆ ಲಗ್ನ ಹುಟ್ಟಿರ್ತಕ್ಕಂಥದ್ದು ತುಲಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಲಗ್ನಕ್ಕೆ ಅಧಿಪತಿ ಗ್ರಹ ಬಂದು ಶುಕ್ರ. ನೋಡಿ ಜಾತಕದಲ್ಲಿ 8ನೇ ಮನೆಗೂ ಅಧಿಪತಿಯಾಗಿ ಲಗ್ನಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಶುಕ್ರ 10ನೇ ಭಾವ ಕರ್ಮಸ್ಥಾನ ಉದ್ಯೋಗ ಸ್ಥಾನಕ್ಕೆ ಬಂದು ಕೂತ್ಕೊಂಡ. 10ನೇ ಮನೆ ಕರಿಯರು ಪ್ರೊಫೆಷನ್ ನೋಡ್ತಕ್ಕಂಥದ್ದು